ನಮಸ್ಕಾರ. ಯುಪಿ ವಾರಿಯರ್ಸ್ ವಿರುದ್ಧ ಗೆದ್ದು ಆರ್ಸಿಬಿ WPL ಫೈನಲ್ ತಲುಪಿದ ಬಳಿಕ ಅತ್ತರು ಸ್ಮೃತಿ ಮಂಧಾನ. ನಂತರ ನೀಡಿದರು ದೊಡ್ಡ ಹೇಳಿಕೆ. ಕೊಹ್ಲಿ ಮತ್ತು ಆರ್ಸಿಬಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡುತ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಆರ್ಸಿಬಿ WPL ಫೈನಲ್ ತಲುಪಿದ ಬಳಿಕ ನಾಯಕಿ ಸ್ಮೃತಿ ಮಂಧಾನ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿಯ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ನಿನ್ನೆ ವಡೋದರದ ಕೌಟುಂಬಿ ಸ್ಟೇಡಿಯಂನಲ್ಲಿ ನಡೆದ ಟಾಟಾ WPL 2026ರ 18ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಯುಪಿ ವಾರಿಯರ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು. ಸ್ನೇಹಿತರೆ, ಈ ಪಂದ್ಯದಲ್ಲಿ ನಮ್ಮ ಆರ್ಸಿಬಿ ತಂಡ ಬರೋಬ್ಬರಿ 8 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ WPL ಫೈನಲ್ಗೆ ಮೊದಲ ತಂಡವಾಗಿ ಇದೀಗ ಭರ್ಜರಿಯಾಗಿ ಎಂಟ್ರಿ ನೀಡಿದೆ. ಸ್ನೇಹಿತರೆ, ಅತ್ತ ಈ ಪಂದ್ಯದಲ್ಲಿ ಹೀನಾಯ ಸೋಲು ಕಾಣುವ ಮೂಲಕ ಯುಪಿ ವಾರಿಯರ್ಸ್ ಟೂರ್ನಿಯಿಂದ ಹೊರಬಿದ್ದಿದೆ. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸುತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಯುಪಿ ವಾರಿಯರ್ಸ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 143 ರನ್ ಕಲೆ ಹಾಕಿತು. ತಂಡದ ಪರ ಆರಂಭಿಕ ಆಟಗಾರ್ತಿ ಮೆಗ್ ಲ್ಯಾನಿಂಗ್ 41 ಮತ್ತು ದೀಪ್ತಿ ಶರ್ಮಾ 55 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರು. ಉಳಿದವರಿಂದ ಹೇಳಿಕೊಳ್ಳುವಂತಹ ಪ್ರದರ್ಶನ ಮೂಡಿ ಬಂದಿಲ್ಲ. ಸ್ನೇಹಿತರೆ, ಇನ್ನಿತ್ತ ನಮ್ಮ ಆರ್ಸಿಬಿ ತಂಡದ ಪರ ನೆಡಿನ್ ಡಿ ಕ್ಲರ್ಕ್ 4 ಹಾಗೂ ಗ್ರೇಸ್ ಹ್ಯಾರಿಸ್ 2 ವಿಕೆಟ್ ಪಡೆದು ಮಿಂಚಿದರು. ಪಂದ್ಯ ಗೆಲ್ಲಲು 144 ರನ್ಗಳ ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನಟ್ಟಿದಂತ ಆರ್ಸಿಬಿ ತಂಡಕ್ಕೆ ಆರಂಭಿಕ ಆಟಗಾರ್ತಿಯರಾದ ಗ್ರೇಸ್ ಹ್ಯಾರಿಸ್ ಹಾಗೂ ಸ್ಮೃತಿ ಮಂಧಾನ ಭರ್ಜರಿ ಆರಂಭವನ್ನ ತಂದುಕೊಟ್ಟರು. ಸ್ನೇಹಿತರೆ, ಇವರಿಬ್ಬರು ಪವರ್ ಪ್ಲೇನಲ್ಲಿ ಯುಪಿ ಬೌಲರ್ಗಳ ಲೆಕ್ಕಾಚಾರಗಳನ್ನೆಲ್ಲ ಬುಡಮೇಲು ಮಾಡಿದರು ಮತ್ತು ಮೊದಲ ವಿಕೆಟ್ಗೆ 100 ರನ್ಗಳ ಜೊತೆ ಆಟವನ್ನ ಕೂಡ ನಡೆಸಿದರು. ಈ ಮಧ್ಯೆ ಗ್ರೇಸ್ ಹ್ಯಾರಿಸ್ ಕೇವಲ 25 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ ಮಿಂಚಿದರು. ಅಂತಿಮವಾಗಿ ಇಂದಿನ ಪಂದ್ಯದಲ್ಲಿ ಆರ್ಸಿಬಿ 13.1 ಓವರ್ಗಳಲ್ಲಿ ಕೇವಲ 2 ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನ ಸುಲಭವಾಗಿ ಚೇಸ್ ಮಾಡಿತು. ತಂಡದ ಪರ ಗ್ರೇಸ್ ಹ್ಯಾರಿಸ್ 35 ಎಸೆತಗಳಿಂದ 75 ಮತ್ತು ನಾಯಕಿ ಸ್ಮೃತಿ ಮಂಧಾನ ಅಜೇಯ 54 ರನ್ ಸಿಡಿಸಿ ಗೆಲುವಿನ ದಡವನ್ನ ಮುಟ್ಟಿಸಿದರು. ಈ ಮುಖೇನವಾಗಿ ಆರ್ಸಿಬಿ ಈ ಪಂದ್ಯದಲ್ಲಿ 8 ವಿಕೆಟ್ಗಳ ಗೆಲುವು ದಾಖಲಿಸಿ WPL ಫೈನಲ್ಗೆ ಮೊದಲ ತಂಡವಾಗಿ ಎಂಟ್ರಿ ನೀಡಿದೆ ಮತ್ತು ಟೂರ್ನಿಯ ಇತಿಹಾಸದಲ್ಲಿ 2ನೇ ಬಾರಿ WPL ಫೈನಲ್ಗೆ ಎಂಟ್ರಿ ನೀಡಿದ ವರ್ಲ್ಡ್ ರೆಕಾರ್ಡ್ ನಿರ್ಮಿಸಿದೆ. ಮತ್ತು ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ನಾಯಕಿ ಸ್ಮೃತಿ ಮಂಧಾನ ಈ ರೀತಿಯಾಗಿ ತಿಳಿಸಿದ್ದಾರೆ. ನಿಜಕ್ಕೂ ಖುಷಿ ಆಗುತ್ತಿದೆ. ನಾವು ಏನು ಅಂದುಕೊಂಡಿದ್ದೀವೋ ಅದೇ ನಡೆಯುತ್ತಿದೆ. ತಂಡ ಇಂದು ಬ್ಯಾಲೆನ್ಸ್ ಆಗಿ ಆಟವನ್ನ ಆಡಿತು. ನಮ್ಮ ಬೌಲರ್ಗಳು ಇಂದು ಲಯ ಕಂಡುಕೊಂಡಿರುವುದು ಖುಷಿ ನೀಡುತ್ತಿದೆ ಮತ್ತು ಫೈನಲ್ಗೆ ಸಾಕಷ್ಟು ದಿನ ಇರುವ ಕಾರಣ ನಾವು ಉತ್ತಮವಾಗಿ ಪ್ರಾಕ್ಟೀಸ್ ಮಾಡಿ ಮತ್ತೊಂದು ಬಾರಿ ಕಪ್ ಗೆದ್ದು ಕೊಹ್ಲಿ ಮತ್ತು ಅಭಿಮಾನಿಗಳಿಗೆ ಉಡುಗೊರೆಯನ್ನ ನೀಡಲಿದ್ದೇವೆ ಎಂದು ಹೇಳುವ ಮೂಲಕ ಆರ್ಸಿಬಿ ಮತ್ತು ಕೊಹ್ಲಿ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ಸ್ಮೃತಿ ಮಂಧಾನ ನೀಡಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ವಡೋದರದ ಈ ಪಿಚ್ ನಲ್ಲಿ ನಾವು ಮೊದಲ 3 ಪಂದ್ಯಗಳನ್ನ ಸೋತಿದ್ದೆವು. ಅದಾದ ಬಳಿಕ ಇಲ್ಲಿ ಹೇಗೆ ಆಡಬೇಕು ಎನ್ನುವುದನ್ನ ಕಲಿತುಕೊಂಡಿದ್ದೇವೆ ಮತ್ತು ಫೈನಲ್ಗೂ ಮುನ್ನ ನಮ್ಮ ಎಲ್ಲ ಆಟಗಾರ್ತಿಯರು ಫಾರ್ಮ್ ಕಂಡುಕೊಂಡಿರುವುದು ಗುಡ್ ನ್ಯೂಸ್. ಇಂದಿನ ಪಂದ್ಯದಲ್ಲಿ ಗ್ರೇಸ್ ಹ್ಯಾರಿಸ್ ರವರು ಆಡಿದ ಆಟ ಅದ್ಭುತ. ಬ್ಯಾಟಿಂಗ್ ನಲ್ಲಿ 75 ಮತ್ತು ಬೌಲಿಂಗ್ ನಲ್ಲಿ 2 ವಿಕೆಟ್ ಕಬಳಿಸಿ ಮಿಂಚಿದರು. ಅವರು ಗೆಲುವಿನ ಪ್ರಮುಖ ರೂವಾರಿ ಎನಿಸಿಕೊಂಡರು ಎಂದು ಸ್ಮೃತಿ ಮಂಧಾನ ಹೇಳಿದ್ದಾರೆ. ಮತ್ತು ಕಪ್ ಗೆದ್ದೇ ತೀರುತ್ತೇವೆ ಎಂದು ಮಂಧಾನ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.